ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ದೇಸಿ ಕನ್ನಡತಿ ಇನ್ ಜರ್ಮನಿ. ಸೊ ನನ್ನ ಪರಿಚಯ ನಿಮಗಾಗಿಲ್ಲ ಅಂದರೆ ನಾನು ಜರ್ಮನಿಗೆ ಬಂದು 1.5 ವರ್ಷ ಆಗಿದೆ. ನಾನು ಇಂಡಿಯಾಯಿಂದ ಟ್ರಾವೆಲ್ ಮಾಡಿದ್ದು ಜರ್ಮನಿಗೆ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೇನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಅಂದರೆ ನನ್ನ ಖರ್ಚು ಎಷ್ಟಾಗಿತ್ತು. ನಾನು ಮಾಸ್ಟರ್ಸ್ ಓದೋದಕ್ಕಂತ ಬಂದಿದ್ದು ಫಸ್ಟಿಗೆ. ಆಮೇಲೆ ನನಗೆ 1 ತಿಂಗಳಲ್ಲೇ ನನಗೆ ಜಾಬ್ ಸಿಕ್ತು. ಸೊ ಫಸ್ಟ್ ಬಂದಿದ್ದು ಮಾಸ್ಟರ್ಸ್ಗಾಗಿರೋದ್ರಿಂದ ನಾನು ಸ್ವಲ್ಪ ಹಣನ ತರಬೇಕಾಗತ್ತೆ. ಮತ್ತು ಎಲ್ಲರಂತೆ ನನಗೂ ಖರ್ಚುಗಳಿರುತ್ತೆ. ಸೊ ಇಂಡಿಯಾಗಿಂದ ಜರ್ಮನಿಗೆ ಬರುವಾಗ ಎಷ್ಟು ಖರ್ಚಾಗಿರ್ಬೋದು ಅನ್ನೋದು ಎಲ್ಲರೂ ತಲೆಯಲ್ಲಿ ಇರುತ್ತೆ. ಆಮೇಲೆ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಮುಂದೆ ಮಾಸ್ಟರ್ಸ್ಗೆ ಅಂದಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಇರ್ಬೋದು ಒಂದು ಅಂದಾಜು ಖರ್ಚು ಅಂತ. ಸೊ ಈ ವ್ಲಾಗಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಅಂತ ಅಂದ್ಕೊತೀನಿ. ಸೊ ನನ್ನ ಒಂದು ಎಕ್ಸ್ಪೆನ್ಸಸ್ ಎಷ್ಟಾಯಿತು ಅಂತ ನಾನು ಬ್ರೇಕ್ ಡೌನ್ ಮಾಡ್ತೀನಿ. ಸೊ ನಿಮಗೆ ಒಂದು ಅಪ್ರಾಕ್ಸಿಮೇಟ್ಲಿ ಗ್ಲಿಮ್ಸ್ ಸಿಗುತ್ತೆ ಎಷ್ಟು ನಾನು ಖರ್ಚು ಮಾಡಿರ್ಬೋದು. ಆಮೇಲೆ ನೀವು ಬರ್ತಾ ಇದ್ದೀರಾ ಅಂದರೆ ಒಂದು ಎಷ್ಟು ಅಮೌಂಟನ್ನ ನೀವು ಇಟ್ಕೊಂಡಿದ್ರೆ ಪ್ಲ್ಯಾನ್ ಮಾಡ್ಕೊಂಡು ನೀವು ಮಾಸ್ಟರ್ಸ್ನ ಪ್ಲ್ಯಾನ್ ಮಾಡ್ಬೋದು ನಿಮ್ಮ ಒಂದು ಬಡ್ಜೆಟ್ ಪ್ರಕಾರ. ಮೊದಲಿಗೆ ನಂದು ಬಂದುಬಿಟ್ಟು ಫ್ಲೈಟ್ಸ್ ಮತ್ತು ವೀಸಾದು ಎಕ್ಸ್ಪೆನ್ಸಸ್ ಅಂತ ಹೇಳಿದಾಗ ನನಗೆ 70,000ಕ್ಕೆಲ್ಲ ಫ್ಲೈಟ್ ಸಿಕ್ತು. ಸೊ ವೀಸಾದು ಎಲ್ಲ ಖರ್ಚು ಸೇರಿಸ್ಕೊಂಡ್ರೆ 80,000 ಅಂತ ಇಟ್ಕೊಳ್ಳೋಣ. ಸೊ ಫ್ಲೈಟ್ಸ್ ಆ್ಯಂಡ್ ವೀಸಾ ಅಪ್ಲಿಕೇಶನ್ಗೆ 80,000 ರುಪೀಸ್ ಆಗಿದೆ. ನೆಕ್ಸ್ಟ್ ಬಂದುಬಿಟ್ಟು ನಾವು ಅಪ್ಲಿಕೇಶನ್ಸ್ ಹಾಕ್ತೀವಲ್ಲ ಮಾಸ್ಟರ್ಸ್ಗೆ. ಸೊ ನಮಗೆ ಯೂನಿ ಅಸಿಸ್ಟ್ ಅಂತ ಒಂದು ಪೋರ್ಟಲಿಂದ ನಾವು ಅಪ್ಲೈ ಮಾಡಬೇಕಾಗುತ್ತೆ ಕೆಲವೊಂದೊಂದು ಕಾಲೇಜ್ಗೆ. ಸೊ ಅಲ್ಲಿ ನನಗೆ VPD ಅಪ್ಲಿಕೇಶನ್ಸ್ ಹಾಕೋದಕ್ಕೆ 17,000 ಖರ್ಚಾಗಿದೆ, ಅಂದರೆ 17,000 ರುಪೀಸ್. ಸೊ ನೆಕ್ಸ್ಟ್ ಎಕ್ಸ್ಪೆನ್ಸಸ್ ನೋಡೋಣ ಬನ್ನಿ. ನೆಕ್ಸ್ಟ್ ಎಕ್ಸ್ಪೆನ್ಸಸ್ ನಂದು ಯಾವುದಕ್ಕಾಗಿತ್ತಂದರೆ IELTS ಎಕ್ಸಾಮ್ ತೊಗೊಂಡಿದ್ದು ನಾನು. ಬಿಕಾಸ್ ಇಂಗ್ಲೀಷ್ ನಮ್ಮದು ಎಷ್ಟು ಮಟ್ಟಿಗೆ ಚೆನ್ನಾಗಿದೆ ಅನ್ನೋದು ಟೆಸ್ಟ್ ತೊಗೊಬೇಕಾಗುತ್ತೆ. ಯಾವುದೇ ಒಂದು ಅಪ್ಲಿಕೇಶನ್ ಯೂನಿವರ್ಸಿಟಿಗೆ ಆಗ್ತೀರಾ ಅಂದರೆ ಯಾವುದೇ ಕಂಟ್ರಿಗಾದರೂ ಕೂಡ ಈ ಒಂದು ಎಕ್ಸಾಮ್ ನಾವು ತೊಗೋಬೇಕಾಗುತ್ತೆ. ಇದಕ್ಕೆ ನಂಗೆ ಖರ್ಚು ಬಿದ್ದಿದ್ದು 18,000, ಅಂದರೆ 18,000 ರುಪೀಸ್ ಆಗಿದೆ. ಸೊ ನೆಕ್ಸ್ಟ್ ಅದಾದಮೇಲೆ ನೀವು ಜರ್ಮನಿಗೆ ಬರ್ತೀರಾ ಅಂದರೆ ನಿಮ್ಮ ಡಾಕ್ಯುಮೆಂಟ್ಸ್ ಅಂದರೆ ಎಜುಕೇಷನಲ್ ಬ್ಯಾಕ್ಗ್ರೌಂಡ್ನ ಚೆಕ್ ಮಾಡ್ತಾರೆ. ಅದಕ್ಕೆ APS ಸರ್ಟಿಫಿಕೇಟ್ಗೆ ನೀವು ಅಪ್ಲೈ ಮಾಡಬೇಕಾಗತ್ತೆ. ಸೊ ಅದಕ್ಕೆ ನನಗೆ 18,000 ಖರ್ಚಾಗಿದೆ. 18,000 ಅಂದರೆ ಲೈಕ್ ಅಪ್ರಾಕ್ಸಿಮೇಟ್ಲಿ ಎಕ್ಸಾಕ್ಟಾಗಿ ಅಪ್ರಾಕ್ಸಿಮೇಟ್ಲಿ ಕೂಡ ಅಲ್ಲ, 18,000 ಎಕ್ಸ್ಪೆನ್ಸಸ್ ಆಗಿದೆ ನನಗೆ APS ಸರ್ಟಿಫಿಕೇಷನ್ಗೆ ಅಪ್ಲೈ ಮಾಡುವಾಗ. ನೆಕ್ಸ್ಟ್ ಈಸ್ ಆಲ್ ಅಬೌಟ್ ನಾವು ಇಲ್ಲಿಗೆ ಬರ್ತೀವಿ ಅಂದರೆ ಓದೋದಕ್ಕೆ ಬರ್ತಾ ಇದ್ದೀವಿ ಅಂದಾಗ ನಾವು ಸ್ವಲ್ಪ ಬ್ಲಾಕ್ಡ್ ಅಮೌಂಟ್ ಇಟ್ಕೊಂಬರ್ಬೇಕು. ಅಂದರೆ ನಮ್ಮ ಖರ್ಚಿಗೆ 1 ವರ್ಷಕ್ಕೆ ನನಗೆ ಬಿದ್ದಂಥ ಖರ್ಚು ಬಂದುಬಿಟ್ಟು 11 ಲಕ್ಷ ಆಗಿತ್ತು ನಾನು ಬದ ಟೈಮಲ್ಲಿ. ಸೊ 11 lakh ಬ್ಲಾಕ್ಡ್ ಅಮೌಂಟು. ನೆಕ್ಸ್ಟ್ ಈಸ್ ಆಲ್ ಅಬೌಟ್ ಟ್ರಾನ್ಸ್ಕ್ರಿಪ್ಟ್ಸು ಮತ್ತು LORs ಈ ಥರ ಎಲ್ಲ ಸ್ಮಾಲ್ ಖರ್ಚುಗಳೆಲ್ಲ ಸೇರಿದ್ರೆ ಅದೊಂದು 4,000, 4,000. ಒಂದೊಂದು ಸರಿ ನಾವು ಇಂಗ್ಲೀಷ್ ಮೀಡಿಯಮಲ್ಲೇ ಓದಿದ್ದೀವಿ ಅನ್ನೋದಕ್ಕೆ ನೀವೇನಾದರೂ VTUಲಿ ಅಂದರೆ ಬ್ಯಾಂಗ್ಳೂರಿಂದ ಓದ್ಕೊಂಡು ಬರೋರಾದರೆ VTUಲಿ ನೀವು ಅಪ್ಲೈ ಮಾಡಬೇಕಾಗುತ್ತೆ. ನಿಮ್ಮದು ಕೋರ್ಸ್ ಆಫ್ ಎಜುಕೇಷನ್ ಇಂಗ್ಲೀಷಲ್ಲಾಗಿದೆ ಅಂತ. ಸೊ ಅದು ಬೇಕಂದ್ರೂ ತೊಗೋಬೋದು. ಅಥವಾ ನಿಮ್ಮದು LORs ಆಗಿರ್ಬೋದು, ಟ್ರಾನ್ಸ್ಕ್ರಿಪ್ಟ್ಸು, ಇದೆಲ್ಲ ನಮಗೆ ಡಿಗ್ರಿ ಸರ್ಟಿಫಿಕೇಟ್ ಎಲ್ಲ ನಮಗೆ ಮೇನ್ ಯೂನಿವರ್ಸಿಟಿಯಿಂದ ಬರಬೇಕು ಅಂದಾಗ ನಾವು ಸ್ವಲ್ಪ ಅಪ್ಲಿಕೇಶನ್ ಫೀಸಸ್ ಅಲ್ಲಿ ಚಾರ್ಜ್ ಆಗುತ್ತೆ. ಸೊ ಅದಕ್ಕೆ ಬಂದುಬಿಟ್ಟು ನನಗೆ ಒಂದು 5,000 ಖರ್ಚಾಗಿದೆ. ಅದು ಬಂದುಬಿಟ್ಟು ಅದಲ್ದಲೇ ನಿಮಗೆ 4x ಕಾರ್ಡ್ ಅಥವಾ ಕ್ಯಾಶ್ ಇಟ್ಕೊಂಡು ಬರೋದು ತುಂಬ ಇಂಪಾರ್ಟೆಂಟು. ಎಸ್ಪೆಷಲಿ ನೀವು ಒಂದು ಕಾಯಿನ್ ಕೂಡ ಇಟ್ಕೊಳ್ಳೋದು ಆದಷ್ಟು ಒಳ್ಳೆಯದು. ಬಿಕಾಸ್ ನೀವು ಜರ್ಮನಿಗೆ ಇಳಿದ ತಕ್ಷಣ ನಿಮಗೆಲ್ಲ ಟ್ರಾಲಿ ಬೇಕು ಅಲ್ವಾ, ಲಗೇಜ್ನೆಲ್ಲ ಇಟ್ಕೊಂಡು ನೀವು ಸ್ವಲ್ಪ ದೂರ ಮಟ್ಟಿಗೆ ಟ್ರಾಲಿಯಲ್ಲಿ ನೀವು ನಡಿಬೇಕಾಗುತ್ತೆ. ಬಿಕಾಸ್ 70-80 kg ತೊಗೊಂಬಂದಿರ್ತೀವಿ, ಎಲ್ಲದನ್ನೂ ಕೈಯಲ್ಲಿ ಇಟ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಅದಕ್ಕೆ ನೀವು ಫಸ್ಟ್ಗೆ ಹಾಕಬೇಕಾಗಿರೋದು ಕಾಯಿನು. ಸೊ ಪಾಸಿಬಲ್ ಆದರೆ ಪ್ಲೀಸ್ ತೊಗೊಂಡು ಬನ್ನಿ ಕಾಯಿನು. ಬಿಕಾಸ್ ಸ್ವಲ್ಪ ಜನ ಅಲ್ಲಿ ಕಷ್ಟಪಡ್ತಾಯಿದ್ರು ಬಿಕಾಸ್ ಕಾಯಿನ್ ಇರಲಿಲ್ಲ ಅಂತ. ಒಂದೊಂದ್ಸರಿ 4x ಕಾರ್ಡ್ ಕೂಡ ವರ್ಕ್ ಆಗ್ತಿರಲ್ಲ. ಹಾಗಾಗಿ ನನ್ನ ಒಂದು ಸಜೆಷನ್ ಏನಂದರೆ ಪ್ಲೀಸ್ ಗೆಟ್ ಕ್ಯಾಶ್. ಅಟ್ಲೀಸ್ಟ್ 50,000 ಕ್ಯಾಶ್ ತೊಗೊಂಬನ್ನಿ. ಸೊ ನಾನು 50,000 ಕ್ಯಾಶ್ ತೊಗೊಂಡೋಗಿದ್ದೆ. ಸೊ 50,000. ಅದಲ್ದಲೇ ನಮಗೆ ಕಾಲೇಜ್ ಫೀಸ್ ಅಂತ ಇರುತ್ತೆ ಎವ್ರಿ ಸೆಮಿಸ್ಟರ್. ಸೊ ನನಗದು ಬಿದ್ದಿದ್ದು 35,000. ಸೊ ಇಲ್ಲಿ ಎಜುಕೇಷನ್ ಫ್ರೀ ಆಗಿರೋದ್ರಿಂದ, ನಂದು ಪಬ್ಲಿಕ್ ಯೂನಿವರ್ಸಿಟಿ ಆಗಿರೋದ್ರಿಂದ ಕಂಪ್ಲೀಟ್ಲಿ ಫ್ರೀ ಎಜುಕೇಷನ್. ಸೊ ಜಸ್ಟ್ ಒಂದು ಸ್ವಲ್ಪ ಫೀಸ್ ಪೇ ಮಾಡಬೇಕಾಗುತ್ತೆ, ಟ್ಯೂಷನ್ ಫೀಸು. ಅದು ಬಂದುಬಿಟ್ಟು ನನಗೆ 35,000 ಬಿತ್ತು. ಸೊ 35,000 ಡಿಪೆಂಡ್ಸ್ ಫ್ರಮ್ ಒನ್ ಯೂನಿವರ್ಸಿಟಿ ಅನದರ್ ಯೂನಿವರ್ಸಿಟಿ. ಒಂದೊಂದು 30,000 ಇರುತ್ತೆ, 40,000 ಇರುತ್ತೆ. ನನ್ನ ಯೂನಿವರ್ಸಿಟಿಗೆ ಪರ್ ಸೆಮಿಸ್ಟರ್ 35,000 ಆಗುತ್ತೆ, 30 to 35,000. ಅಗೇನ್ ಡಿಪೆಂಡ್ಸ್ ಆನ್ ದ ಕರೆನ್ಸಿ ಎವ್ರಿಥಿಂಗ್. ಸೊ ಅದಲ್ದಲೇ ಲಾಸ್ಟ್ ಈಸ್ ಆಲ್ ಅಬೌಟ್ ಶಾಪಿಂಗ್. ಸೊ ಕ್ಲೋತ್ಸ್ ಆಗಿರ್ಬೋದು, ನಮಗೆ ಸ್ಪೈಸಸ್ ಆಗಿರ್ಬೋದು, ಅದಲ್ದಲೇ ಶೂಸು, ಬ್ಯಾಗ್ಸ್ ಅಂತೆ ಎಷ್ಟೊಂದು ಇರುತ್ತೆ ತೊಗೊಂಡು ಬರೋದು. ಸೊ ಮೆಡಿಕಲ್ ಐಟಮ್ಸು ಎಲ್ಲದರಿಂದ ಹಿಡಿದು ನನಗೆ ಹತ್ತತ್ರ 1 ಲಕ್ಷನೇ ಆಗಿದೆ. ಅಗೇನ್ ಇಟ್ ಡಿಪೆಂಡ್ಸ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್. ಸೊ ನಾನೊಂದು ಅಪ್ರಾಕ್ಸಿಮೇಟ್ ಹೇಳ್ತಾ ಇದ್ದೀನಿ 1 ಲಕ್ಷ ಆಗುತ್ತೆ ಅಂತ. ಸೊ ಅದ್ರ ಮೇಲೇನೂ ಆಗ್ಬೋದು, ಇಟ್ಸ್ ಆಲ್ ಡಿಪೆಂಡ್ ಆನ್ ಯು. ನೀವು ಎಷ್ಟು ತೊಗೊಂಡೋಗೋಕ್ಕೆ ಪಡ್ತೀರಾ, ಆಮೇಲೆ ನೀವು ಯಾವ ಥರ ಬ್ರ್ಯಾಂಡ್ ಯೂಸ್ ಮಾಡ್ತೀರಾ ಎಲ್ಲ ಅಗೇನ್ ಡಿಪೆಂಡ್ಸ್. ಸೊ ಸೊ ಇದೆಲ್ಲ ಕನ್ಕ್ಲೂಡ್ ಮಾಡಿದ್ರೆ ನಾವು
ಕನ್ಕ್ಲೂಷನ್ಗೆ ಬರೋದಾದರೆ ಇದೆಲ್ಲ ಇನ್ಕ್ಲೂಡ್ ಮಾಡಿದ್ರೆ ನನ್ನ ಒಂದು ಎಕ್ಸ್ಪೆನ್ಸಸ್ಸು 15 to 16 ಲ್ಯಾಕ್ ಆಗಿದೆ ಫ್ರೆಂಡ್ಸ್. ಸೊ ನಾವು ಹೇಳಿದಂಥ ಬ್ಲಾಕ್ಡ್ ಅಮೌಂಟ್ ಬರೀ 1 ಇಯರ್ಗೆ. ಸೊ ನಾನು ಎಜುಕೇಷನ್ ಇರೋದು 2 ಇಯರ್ಸ್ ಆಗಿರೋದ್ರಿಂದ ಡಬಲ್ ಮಾಡಿದ್ರೆ ಸೊ ನಮ್ಮ ಬ್ಲಾಕ್ಡ್ ಅಮೌಂಟೇ ಬೇಕಾಗುತ್ತೆ ನಮಗೆ. 10 20 ಲಕ್ಷ 22 ಲಕ್ಷನಾದರೂ ಬೇಕಾಗುತ್ತೆ. ಸೊ 22 ಲಕ್ಷ ಪ್ಲಸ್ ಎಕ್ಸ್ಪೆನ್ಸಸ್ನ ಆ್ಯಡ್ ಮಾಡಿದ್ರೆ 2 ವರ್ಷಕ್ಕೆ ಒಂದು ಅಪ್ರಾಕ್ಸಿಮೇಟ್ಲಿ ಅಂದರೂ 25 to 26 ಲಕ್ಷ. ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತೀನಿ. ಐ ಹೋಪ್ ಸೊ ನಿಮ್ಮೆಲ್ರಿಗೂ ಈ ವ್ಲಾಗ್ ಇನ್ಫಾರ್ಮೇಟಿವ್ ಅಂತ ಅನಿಸಿದೆ ಅಂತ ಅಂದ್ಕೊತೀನಿ. ಸೊ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ಪೋಸ್ಟ್ ಮಾಡಿ. ನಾನು ನೆಕ್ಸ್ಟ್ ವ್ಲಾಗ್ ಏನು ಮಾಡ್ಬೋದು ಅಂತ ಯೋಚಿಸ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್. ಡೂ ಕಮೆಂಟ್ ಯಾವ ಥರ ನೆಕ್ಸ್ಟ್ ವ್ಲಾಗ್ ನಿಮಗೆ ಬೇಕು, ಏನಾದರೂ ಕ್ವಶನ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಐ ಕ್ಯಾನ್ ರಿಪ್ಲೈ ಬ್ಯಾಕ್ ಆರ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಅಷ್ಟೇ ಫ್ರೆಂಡ್ಸ್, ಇದಾಗಿತ್ತು ಆಲ್ ಅಬೌಟ್ ಮೈ ಎಕ್ಸ್ಪೆನ್ಸಸ್ ವೈಲ್ ಕಮಿಂಗ್ ಫ್ರಮ್ ಇಂಡಿಯಾ ಟು ಜರ್ಮನಿ. ಈ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಆಲ್ಸೋ ಗೋ ಥ್ರೂ ಆಲ್ ಮೈ ಯೂಟ್ಯೂಬ್ videos which all linked with cooking vlogs, travel vlogs and all about my lifestyle in Germany. So yeah, see you then.